ಆತ್ಮೀಯ ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪೆರೇರ, ಹಳ್ಳಿ ಮೈಸೂರು. ಭಾರತ ಎನ್ನುವ ರಾಷ್ಟ್ರ ಇಲ್ಲದೆ ಇದ್ದರೆ ನಮಗೆ ಲೆಕ್ಕ ಗೊತ್ತಾಗ್ತಿರಲಿಲ್ಲ. ಯಾಕೆ ಅಂದರೆ ಆಗ ನಾವು ಭೂಗೋಳಕ್ಕೆ ಇಳಿಯೋದಕ್ಕಾಗಲಿ ಖಗೋಳಕ್ಕೆ ಏರೋದಕ್ಕಾಗಲಿ ಸಾಧ್ಯವಿರ್ತಿರಲಿಲ್ಲ. ಹೀಗೆ ಹೇಳಿದ್ದು ಬೇರೆ ಯಾರೂ ಅಲ್ಲ, ಅದು ಜರ್ಮನಿ ಮೂಲದ ಆಲ್ಬರ್ಟ್ ಐನ್ಸ್ಟೀನ್ ಅಂತಕ್ಕಂಥ ವಿಜ್ಞಾನಿ. ಆತ ಮುಂದುವರೆದು ಹೇಳಿದ್ದಾರೆ, ಶೂನ್ಯ ಅಂದರೆ ಸೊನ್ನೆ, ಇದನ್ನು ಜಗತ್ತಿಗೆ ಕೊಟ್ಟಿದ್ದು ಭಾರತೀಯರು ಅಂತ ಹೇಳೋ ಮೂಲಕ ಈ ಮಹಾನ್ ವಿಜ್ಞಾನಿ ಭಾರತಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಜಗತ್ತು ಕಂಡುಬಿಡುವ ಮೊದಲು ಭಾರತದಲ್ಲೊಂದು ರಾಷ್ಟ್ರ ಜೀವನ ಇತ್ತು. ಮನುಷ್ಯನಿಗೆ ನೆನಪಿರುವ 10,000 ವರ್ಷಗಳ ಇತಿಹಾಸದಲ್ಲಿ ಇನ್ನೊಂದು ದೇಶ ಮತ್ತು ಜನಾಂಗದ ಮೇಲೆ ದಾಳಿ ಮಾಡದ ಜಗತ್ತಿನ ಏಕೈಕ ರಾಷ್ಟ್ರ ಅದು ನನ್ನ ಭಾರತ. ಸಂಖ್ಯಾಕ್ರಮವನ್ನು ಕಂಡುಹಿಡಿದವರು ಭಾರತೀಯರು. 5ನೇ ಶತಮಾನದಲ್ಲಿ ಆರ್ಯಭಟ ಸೊನ್ನೆಯನ್ನು ಉಪಯೋಗಿಸ್ತಿದ್ದ. ಆರ್ಯಭಟನಿಗಿಂತ 1000 ವರ್ಷಗಳ ಮೊದಲೇ ಸೊನ್ನೆಯ ಪರಿಜ್ಞಾನ ಹಿಂದೂಗಳಿಗೆ ತಿಳಿದಿತ್ತು. ಆಯುರ್ವೇದವು ಮಾನವನಿಗೆ ತಿಳಿದಿರ್ತಕ್ಕಂಥ ಪ್ರಪ್ರಥಮ ಚಿಕಿತ್ಸಾ ಪದ್ಧತಿಯಾಗಿತ್ತು. ಔಷಧ ವಿಜ್ಞಾನದ ಜನಕ ಚರಕ ಈತ 7500 ವರ್ಷಗಳ ಹಿಂದೆಯೇ ಆಯುರ್ವೇದ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಆಧುನಿಕ ಭಾರತ ಬಡದೇಶ ಅಂತ ಹೇಳಿ ಕರೆಯಲ್ಪಟ್ಟಿದ್ರೂ ಬ್ರಿಟಿಷರ ಆಕ್ರಮಣ ನಡೆದ ಕಾಲದವರೆಗೂ ಭಾರತ ಜಗತ್ತಿನ ಅತ್ಯಂತ ಶ್ರೀಮಂತರ ರಾಷ್ಟ್ರ ಆಗಿತ್ತು. ಪೈನ ಬೆಲೆಯನ್ನು ಮೊದಲು ಕಂಡುಹಿಡಿದವರು ಭಾರತದ ಗಣಿತಜ್ಞ ಬೋಧಾಯನ. ಫೈಥಾಗೊರಸ್ ಪ್ರಮೇಯ ಅಂತ ಹೆಸರಾಗಿರ್ತಕ್ಕಂಥ ಈ ಸಿದ್ಧಾಂತವನ್ನು ಬೋಧಾಯನನೇ ವಿವರಿಸಿದ್ದ. ಬೀಜಗಣಿತ, ತ್ರಿಕೋನಮಿತಿ ಮತ್ತು ಕ್ಯಾಲ್ಕುಲಸ್ ಇವು ಪ್ರಪಂಚಕ್ಕೆ ಭಾರತೀಯರು ನೀಡಿರ್ತಕ್ಕಂಥ ಕೊಡುಗೆ. 11ನೇ ಶತಮಾನದಲ್ಲಿ ಶ್ರೀಧರಾಚಾರ್ಯ ವರ್ಗ ಸಮೀಕರಣವನ್ನು ಕಂಡುಹಿಡಿತಾನೆ. ಚದುರಂಗ ಅಂದರೆ ಚೆಸ್ ಆಟದ ಮೂಲ ಸ್ಥಾನ ಕೂಡ ಭಾರತ. ಶಸ್ತ್ರಚಿಕಿತ್ಸೆಯ ಜನಕ ಸುಶ್ರುತ 2600 ವರ್ಷಗಳ ಹಿಂದೆಯೇ ಸುಶ್ರುತ ಮತ್ತು ಆಗಿನ ಕಾಲದ ವೈದ್ಯ ವಿಜ್ಞಾನಿಗಳು ಸಿಸೇರಿಯನ್, ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಕೃತಕ ಅಂಗ ಜೋಡಣೆ, ಮೂಳೆ ಮುರಿತ, ಮೂತ್ರಕೋಶದ ಕಲ್ಲುಗಳು, ಪ್ಲಾಸ್ಟಿಕ್ ಸರ್ಜರಿ ಮತ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಿದ್ರಂತೆ. ದಶಮಾಂಶ ಪದ್ಧತಿಯ ವಿಕಾಸ ಕ್ರಿಸ್ತಪೂರ್ವ 100ರಲ್ಲಿ ಭಾರತದಲ್ಲಿ ಆಗಿತ್ತು. ಭೂಮಿಯು ಸೂರ್ಯನ ಸುತ್ತ ಸುತ್ತಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮಯವನ್ನು ಲೆಕ್ಕ ಮಾಡಿದ ಒಬ್ಬ ಮಹಾನ್ ವಿಜ್ಞಾನಿ ಇಲ್ಲಿದ್ದರು. ಅವರ ಪ್ರಕಾರ ಭೂಮಿಯು ಸೂರ್ಯನ ಸುತ್ತ ಸುತ್ತಲಿಕ್ಕೆ 365.258856474 ದಿನಗಳು ಬೇಕಂತ ಹೇಳಿ ಲೆಕ್ಕ ಹಾಕಿದ್ರು. ಅವರು ಬೇರೆ ಯಾರೂ ಅಲ್ಲ, ಪ್ರತಿ ಭಾರತೀಯನ್ನ ಹೆಮ್ಮೆ ಪಡಬೇಕಾದ ಪ್ರಸಿದ್ಧ ಗಣಿತಜ್ಞ. ಅವರೇ ಭಾಸ್ಕರಾಚಾರ್ಯ. ಅವರಿಗೊಬ್ಬ ಮಗಳಿದ್ಲು. ಅವರದ್ದು ಸುಂದರ ಬದುಕು. ಮಗಳನ್ನು ತುಂಬ ಪ್ರೀತಿಸ್ತಿದ್ದ ಭಾಸ್ಕರಾಚಾರ್ಯರು ಅವಳ ಜಾತಕವನ್ನು ಬರೆದು ಹೇಳಿದ್ರಂತೆ, ಮಗಳೇ, ನಿನ್ನ ಜೀವನದಲ್ಲಿ ಒಂದು ಮಹತ್ವದ ಗಳಿಗೆ ಬರುತ್ತೆ. ನೀನು ಸುಖವಾಗಿ ಇರ್ತೀಯ. ಅದರೊಂದಿಗೆ ನಿನ್ನ ಜೀವನದಲ್ಲಿ ಒಂದು ಸಮಸ್ಯೆ ಇದೆ. ನೀನು ಮದುವೆಯಾದ ತಕ್ಷಣ ನಿನ್ನ ಗಂಡ ಸಾಯ್ತಾನೆ. ಆದರೆ ಒಂದೇ ಒಂದು ಶುಭಗಳಿಗೆ ನಿನ್ನ ಜೀವನದಲ್ಲಿ ಬರುತ್ತೆ. ಆ ಕ್ಷಣ ನೀನು ಮದುವೆ ಆದರೆ ನಿನ್ನ ಗಂಡ ದೀರ್ಘಾಯುಷಿಯಾಗಿ ಉಳಿತಾನೆ ಅಂತ ಹೇಳ್ತಾ ಒಂದು ಲೆಕ್ಕಾಚಾರ ಹಾಕಿದ ಭಾಸ್ಕರಾಚಾರ್ಯರು ಒಂದು ಗಡಿಯಾರವನ್ನು ತಯಾರಿಸಿ ಒಂದು ಪುಟ್ಟ ತಾಮ್ರದ ಕರಟಕ್ಕೆ ಚಿಕ್ಕ ರಂಧ್ರವನ್ನು ಮಾಡಿ ನೀರಿನಲ್ಲಿ ಇಟ್ಟರಂತೆ. ತಾಮ್ರದ ಕರಟದ ಆ ಚಿಕ್ಕ ರಂಧ್ರದಲ್ಲಿ ನಿಧಾನವಾಗಿ ನೀರು ತುಂಬಿ ಯಾವಾಗ ಅದು ನೀರಿನ ತಳಕ್ಕೆ ತಾಗುತ್ತೋ ಆಗ ನಿನ್ನ ಗಂಡ ನಿನಗೆ ತಾಳಿ ಕಟ್ಟಿದ್ರೆ ನಿನ್ನ ಗಂಡನಿಗೆ ಸಾವು ಸಂಭವಿಸದು ಅಂತ ಹೇಳಿ ಅವರು ಭವಿಷ್ಯ ನುಡಿದ್ರಂತೆ. ಹುಡುಗನನ್ನು ಹುಡುಕಿದ್ದಾಗಿತ್ತು. ಆ ಶುಭಗಳಿಗೆಯಲ್ಲಿ ಮಗಳಿಗೆ ತಾಳಿ ಕಟ್ಟುವ ಯೋಜನೆ ಕೂಡ ಮಾಡಲಾಯಿತು. ಹಸೆಮಣೆಯಲ್ಲಿ ಕುಳಿತ ಮಗಳು ಕುತೂಹಲದಿಂದ ಈ ಕರಟವನ್ನು ಬಗ್ಗಿ ನೋಡ್ತಾ ಆ ಗಳಿಗೆಗಾಗಿ ಕಾದ್ಲಂತೆ. ನೀರು ನಿಧಾನಕ್ಕೆ ಕರಟಕ್ಕೆ ತುಂಬಿಕೊಂಡಿದ್ರಿಂದ ಕರಟ ನಿಧಾನಗತಿಯಲ್ಲಿ ತಳ ತಲುಪಿತು. ಆ ತಲುಪಿದ ತಕ್ಷಣ ಮಗಳಿಗೆ ಮದುಮಗನಿಂದ ತಾಳಿ ಕಟ್ಟಿಸಲಾಯಿತು. ಕ್ಷಣದಲ್ಲಿ ಆಕೆಯ ಗಂಡನ ಪ್ರಾಣ ಪಕ್ಷಿ ಹಾರಿ ಹೋಯ್ತಂತೆ. ಕಣ್ಣಾರೆ ಕಂಡ ಈ ಘಟನೆಯಿಂದ ಮನನೊಂದ ತಂದೆ ಭಾಸ್ಕರಾಚಾರ್ಯರು
ತಾನು ಕಲಿತ ಈ ಶಾಸ್ತ್ರಕ್ಕೆ ಸವಾಲು ಹಾಕಿದ್ರಂತೆ. ನಾನು ಹಾಕಿದ ನನ್ನ ಗಣಿತದ ಲೆಕ್ಕಾಚಾರ ತಪ್ಪಾಗಿದ್ರೆ ಇಲ್ಲೇ ನನ್ನ ಪ್ರಾಣ ಕೊಡ್ತೇನೆ ಅಂತ ಹೇಳಿ ಶಪಥ ಮಾಡಿದ್ರಂತೆ. ಯಾಕೆ ತನ್ನ ಲೆಕ್ಕಾಚಾರ ತಪ್ಪಾಯಿತು ಅಂತ ಪರಿಶೀಲಿಸಿದಾಗ ಕರಟ ತೆಗೆದು ನೋಡಿದ್ರೆ ಕರಟದೊಳಗಿನ ನೀರು ಬರುವ ಆ ಪುಟ್ಟ ರಂಧ್ರಕ್ಕೆ ಮಗಳ ಮೂಗುನತ್ತಿನ ಮುತ್ತು ಹೋಗಿ ಸೇರ್ಕೊಂಡಿತ್ತಂತೆ. ಅವರು ನಿರ್ಧರಿಸಿದ್ದ ಆ ಶುಭ ಮುಹೂರ್ತ ವಿಧಿಯ ಆಟಕ್ಕೆ ಬಲಿಯಾಗಿತ್ತಂತೆ. ಮಗಳ ವೈಧವ್ಯ ಬದುಕು ನೆನಪು ಮಾಡಿಕೊಂಡಂತ ಅವರ ಮನಸ್ಸಿಗೆ ಅಸಾಧ್ಯವಾದ ನೋವಾಯ್ತಂತೆ. ನನ್ನ ಮಗಳ ಜೀವನವನ್ನ ನಾನೇ ಹಾಳು ಮಾಡಿದ್ನಲ್ಲ ಅಂತ ಮನನೊಂದಂತ ಭಾಸ್ಕರಾಚಾರ್ಯರು ಅವಳಿಗೋಸ್ಕರವೇ ಒಂದು ಗಣಿತದ ಗ್ರಂಥವನ್ನ ಬರೆದು ಅದನ್ನ ತನ್ನ ಮಗಳಿಗೆ ಅರ್ಪಣೆ ಮಾಡಿದ್ರಂತೆ. ಅದೇ ಲೀಲಾವತಿ ಗ್ರಂಥ. ಆ ಗ್ರಂಥ ಇಂದಿಗೂ ಜಗತ್ತಿನ ಅನೇಕ ಗಣಿತಜ್ಞರು ತಲೆ ಕೆರೆದು ಯೋಚಿಸುವಂತೆ ಮಾಡಿದ್ದು ಭಾಸ್ಕರಾಚಾರ್ಯರ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಾಕ್ಷಿ. ಜಗತ್ತಿನ ಬೇರೆ ಬೇರೆ ದೇಶಗಳ ವಿಜ್ಞಾನಿಗಳು ಗಣಿತಜ್ಞರು ಹೇಳ್ತಾರಂತೆ, ಆ ದಿನಗಳಲ್ಲಿ ಇಂಥ ಅಪರೂಪದ ಜ್ಞಾನ ಭಾರತೀಯರಿಗೆ ಎಲ್ಲಿಂದ ಬಂತು ಅಂತ. ನಿಜಕ್ಕೂ ಇಂಥ ಶ್ರೇಷ್ಠ ವಿಜ್ಞಾನಿಗಳು ಬದುಕಿದ್ದ ದೇಶ ನಮ್ದು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ಬೇಕಲ್ವಾ ಸ್ನೇಹಿತರೆ. ಭಾರತದ ಬಗ್ಗೆ ಹೇಳಿದಷ್ಟು ಬರೆದಷ್ಟು ಕಡಿಮೆನೆ. ಇಲ್ಲಿ ಹೇಳಿದ ಮಾತುಗಳು ನೀರ ಮೇಲೆ ತೇಲುವ ನೀರ್ಗಲ್ಲ ತುದಿ ಮಾತ್ರ. ನನ್ನ ದೇಶದ ಸಾಮರ್ಥ್ಯದ ಆಳ ಅಗಲ ಮಹಾನತೆ ಘನತೆ ಶಬ್ದಗಳಲ್ಲಿ ಹೇಳಬಹುದಾದ ವ್ಯಾಪ್ತಿಯದಲ್ಲ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.